Hello guys, welcome back to my new vlog. Guys, welcome back to my new vlog. ಸೈಕ್ ಆಗಿಬಿಟ್ಟಿರ್ತೀರಲ್ಲ ಒಂದು ಸೆಕೆಂಡು ಒಂದು ನಿಮಿಷ ಇರೋ ಅಂದ್ಬಿಟ್ಟು ಈ ರೇಂಜಲ್ಲಿ ರೆಡಿ ಆದ ಅಂತ. ಸೊ ಗೈಸ್, ನಾನು ದೀಪಕ್ಕು ಮತ್ತು ಸಿದ್ಧ 3 ಜನ ಎಲ್ಲೋ ಹೋಗ್ತಾಯಿದ್ದೀರಿ ಎಲ್ಲ ಅಂತ ಜನಕ್ಕೂ ವೇಟ್ ಮಾಡ್ತಾಯಿದ್ದೀನಿ. ಅವ್ರು ಬರ್ತಾವ್ರಂತೆ, ಅದಕ್ಕೆ ನಾನು ಅವ್ರು ಬರೋ ಗ್ಯಾಪಲ್ಲಿ ಒಂದು ಜ್ಯೂಸ್ ಕುಡಿದ್ಬಿಡ್ತೀನಿ. ಅರ್ಧ ಗಂಟೆ 1 ಅವರ್ ಮೇಲೆ ಆಯ್ತು ನಾನು ಬಂದು. ಅವರಿಬ್ಬರು ಸಿದ್ಧ ಮತ್ತು ದೀಪಕ್ ಇಬ್ಬರು ಬಂದಿಲ್ಲ. ಟ್ರೈನ್ ಇರೋದು 6:15 ಟ್ರೈನ್ ಐತೆ. 1 ಅವರ್ ಆಯಿತು. ನಾನು ಟೈಮ್ ನೋಡಿದ್ರೆ 5:15 ಆಗೋಗೈತೆ. ಇಲ್ಲೇ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಸಿದ್ಧ ಫೋನ್ ಮಾಡಿದ್ರೆ 5 ನಿಮಿಷ ಬಂದೆ ಅಂದ. ದೀಪಕ್ ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ ಗೈಸ್. ಕೈಗೆ ಎತ್ತಿದ್ರೆ ಕೈ ತಿಥಿ ಮಾಡಾಕ್ಬಿಡ್ತೀನಿ. ಲೈಫಲ್ಲೂ ಮಾತಾಡೋಲ್ಲ ಅವನ ಜೊತೆ. ಗೈಸ್, ಎಷ್ಟೊತ್ತಾಯ್ತು ಬಂದು. ಯಾರು ನನ್ನ ಮಕ್ಕಳು ಫೋನ್ ಎತ್ತಿಲ್ಲ. ಇರಿಟೇಟ್ ಮಾಡ್ತಾರೆ ಗೈಸ್, ಸೀರಿಯಸ್ ಆಗಿ. ನಡ್ಕೊಂಡು ಬೇರೆ ಬಂದ್ಬಿಟ್ಟಿದ್ದೀನಿ, ಗಾಡಿನೂ ತಂದಿಲ್ಲ. ದೀಪಕ್ ಲಾಸ್ಟಲ್ಲೂ ಫೋನ್ ಎತ್ತಿಲ್ಲ, ಅವ್ನು ಬರಲ್ಲ ಅನಿಸುತ್ತೆ. ನಾನು ಸಿದ್ಧನೇ ಹೋಗ್ತಾ ಇದ್ದೀರಿ. ಸಿದ್ಧ ಬರ್ತಾವನೆ. ಸೊ ಬನ್ನಿ ಸಿದ್ಧ ಬರಲಿ. ಅವಾಗ ಲಾಸ್ಟ್ ಬುಕ್ ಮಾಡಿದೆ. ಫೈನಲಿ ನಾನು ಸಿದ್ಧ ಇಬ್ಬರೇ ಆದರೆ ಸಿದ್ಧ ಬರ್ತಾವನೆ ಆನ್ ದ ವೇ. ಇಲ್ಲಿಂದ ಕಾಣಿಸ್ತವನೆ, ಬಟ್ ಕ್ಯಾಮ್ರಾದಲ್ಲಿ ಝೂಮ್ ಆಗೋಲ್ಲ. ಗೈಸ್, ಇವತ್ತು ಹೆಂಗೆ ರೆಡಿಯಾಗಿದ್ದೀನಿ ಅದೇ. ನಾನು ದೀಪಕ್ ಲಾಸ್ಟಲ್ಲಿ ಬಂದಿಲ್ಲ. ಸಾರ್ಟ್ ಆಫ್ ಫೈನಲ್ ಮಾಡಿ ನಾನು ಸಿದ್ಧ ಇಬ್ಬರೇ ಹೋಗ್ತಾ ಇದ್ದೀರಿ. ಸಿದ್ಧ ಫುಲ್ ಬರ್ನಾಗ್ಬಿಟ್ಟು ಅವ್ನು ದೀಪಕ್ ಬಂದಿಲ್ಲ ಅಂದ್ಬಿಟ್ಟು ನಾನು ಬರ್ನಾಗಿದ್ದೀನಿ. ನಮ್ಮ ನಮ್ಮ ಕೆಲಸ ಮಾಡಬಾರ್ದು ಗೈಸ್. ಸೊ ಗೈಸ್, ಫೈನಲಿ ದೀಪಕ್ಕು ಕಾಲ್ ಮಾಡ್ದ. ಅಷ್ಟರಲ್ಲಿ ನಾನು ಜೀವನಿಗೆ ರೆಡಿ ಮಾಡಿಬಿಟ್ಟಿದ್ದೀರಿ. ಅವನಿಗೂ ಕರೆ, ನಾನು ಜೀವನಿಗೂ ಅವನು ಬರ್ತೀನಿ ಅಂತ. ನನ್ನ ಹೆಸರು ನಾನು ರೆಡಿ ಮಾಡಿದ್ದೀನಿ. ನಿಮಿಷ ಪೂರ್ತಿ ಜೀವನ ಒಂದು ಬಸ್ನಿಂದ ಹಂಗೇನಿಲ್ಲ. ಆಮೇಲೆ ಜೀವನ್ ಇಬ್ಬರು ಮಾತಾಡಿದ್ರೆ, ಅಣ್ಣ ನೋಡಿ ಹೆಂಗೆ ನೋಡ್ತವ್ರೆ. ಜೀವನು ಮಾತಾಡಿದ್ರೆ, ಆಮೇಲೆ ಇವನು ಸಿದ್ಧ ಮಾತಾಡ್ದ ಜೀವನ ಹತ್ರ ಬರ್ತೀನಿ. ಅವ್ನು ಜೀವನ ಒಪ್ಕೊಂಡ. ಆಮೇಲೆ ದೀಪಕ್ ಇವಾಗ ಕಾಲ್ ಮಾಡಿಬಿಟ್ಟು ಎಲ್ಲಿದ್ದೀರಾ ಅಂತ ಕೇಳ್ತಾವ್ರು ಗೈಸ್. ನಾವು ಆಗಲೇ ಜಾಗ ದೀಪ ನಂಬರ್ ಇದೆ ತಾನೆ, ಬನ್ನಿ ಜೀವ ನಂಬರು ದೀಪಲ್ಲಿ 87. ಇವಾಗ ದೀಪಕ್ಕೂ ಬರ್ತಾನೆ, ಜೀವನೂ ಬರ್ತಾನೆ. ಸೊ ಒಂದು ಕಾಲ್ ರೆಡಿ ಆಯಿತು. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಇವಾಗ ಇಬ್ರಿಗೂ ಪ್ರ್ಯಾಂಕ್ ಮಾಡ್ತೀನಿ. ಇಬ್ರಿಗೂ ಮಾಡಲ್ಲ, ದೀಪಕ್ಕಿಗೆ ಪ್ರ್ಯಾಂಕ್ ಮಾಡ್ತೀನಿ. ಸರಿಯಾಗಿ ಕೊಡ್ತೀನಿ ಅವಾಗ ಇವಾಗ ಬರ್ಕಿ ಸೋಡೆನ ಅಂತ ಕರಿತಾವನೆ. ಕಟಿಂಗ್ ಮಾಡಿಸಿ ನಾನು ಬರ್ತೀನಲ್ಲ, ಕಟಿಂಗ್ ಮಾಡ್ಸಕ್ಕ ನಾನು ನೋಡಿ ಗಾಯ್ಸ್ ಹೆಂಗೈತೆ ಕುದುರೆ ನೋಡಿ. ಕುದುರೆ ಅದು ನೋಡ್ಬೇಡಿ, ಸಿದ್ಧ ನೋಡ್ಬಿಟ್ಟು ನಗೀತಾವ ಅಲ್ಲ. ಫೈನಲಿ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ರಿ. ಅವ್ರ ಬಾಯ್ಸ್ ಇವಾಗ ರೆಡಿಯಾಗಿ ಇವಾಗ ಮನೆ ಬಿಡ್ತಾವ್ರು ಅಂತ. ಸಿದ್ಧ ಅಂತೀನಿ, ದೀಪಕ್ ಮತ್ತು ಜೀವನು. ನಾವು ಆಲ್ರೆಡಿ ರೈಲ್ವೆ ಸ್ಟೇಷನ್ ಹತ್ರ ಬಂದರೆ ಬೆಟ್ಟ ಒಂದು ಟೀ ಕುಡಿಯೋಣ ಅಂತ ಅಂಗಡಿ ಹುಡುಕ್ತಾ ಇದ್ದೀರಿ. ಎಲ್ಲಿ ಸಿಗುತ್ತೋ ಫಸ್ಟ್ ಟಿಕೆಟ್ ಕಳ್ಕೊಂಬ ಬರಲ್ಲ. ಎಲ್ಲಿ ಟಿಕೆಟ್ ಗೈಸ್? ನನಗೆ ಆಲ್ಮೋಸ್ಟ್ ನಂಗೆ ಟ್ರೈನಲ್ಲಿ ಹೋಗೋದೇ ಗೊತ್ತಿಲ್ಲ ಗೈಸ್. ಎಲ್ಲಿ ಟಿಕೆಟ್ ತೊಗೋಬೇಕು, ಎಲ್ಲಿ ಟ್ರೈನ್ ಹತ್ತಬೇಕು ಏನೂ ಗೊತ್ತಿಲ್ಲ ದೇವರಣಿಗೆ. ಟಿಕೆಟ್ ಸಿಕ್ಕಿಲ್ಲ ಇಲ್ಲಿ. ಅಣ್ಣ ಬೇಡ. ಸೊ ಗೈಸ್, ಅಣ್ಣ ಮೆಜೆಸ್ಟಿಕ್ಗೆ ಎಷ್ಟು ಅಂತೀರಾ? ಹೌದಾ, 1 ನಿಮಿಷ ಇರ್ರಿ. ಯಾವ ಗಾಡಿಗೆ ಹೋಗ್ಬೇಕು? ಟ್ರೈನು ಮೈಸೂರಿಗೆ ಹೋಗ್ಬೇಕು ಟ್ರೈನಲ್ಲಿ. ವಿರಿ 1 ನಿಮಿಷ, ಇನ್ನೊಬ್ಬ ಹುಡುಗರು ಬರ್ಬೇಕು ಯೂಟ್ಯೂಬ್. ಸೊ ಗೈಸ್ ಎಲ್ಲ ಕೇಳಕ್ಕೆ ಬಿಡ ಅವರು. ಸೊ ಗೈಸ್, ಯಾವ ಥರದಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಗೊತ್ತಿಲ್ಲ. ನೋಡ್ತಾರಲ್ಲ ಸೈಕ್ ಆಗ್ತಾವ್ರೆ. ಯಾರಿಗೂ ಹಿಂಗೆ ಹೋಗ್ತಾನೆ ಅಂತ. ಏನಂತ ಬರ್ತಾನೆ ಇವಾಗ. ಯಾರು? ದೀಪಕ್ ಹೇಳೋ. ದೀಪಕ್ ಫೋನ್ ಮಾಡೋ. ನಾವೆಲ್ಲ ನಾನೇ ಮಾಡೋ. ಎಲ್ಲಿ ಹೋಗ್ತಾ ಇದ್ದೀರ? ಹೌದು, ಎಲ್ಲಿ ಹೋಗ್ತಾ ಇದ್ದೀರ? ಬಸ್ ಸ್ಟಾಪ್ ಇದೆ ಇರುತ್ತೆ. ಗೈಸ್, ಫೈನಲಿ ನಾವು ಮೆಟ್ರೋನೇ ಫಿಕ್ಸ್ ಮಾಡಿ ಮೆಟ್ರೋದಲ್ಲಿ ಮೆಜೆಸ್ಟಿಕ್ ಹೋಗ್ತಾ ಇದ್ದೀರಿ. ಸೊ ಜೀವನು ರ್ಯಾಪಿಡೋ ಮತ್ತು ದೀಪಕ್ ರ್ಯಾಪಿಡೋ ಮಾಡ್ಕೊಂಡು ಇಬ್ಬರು ಬರ್ತಾರೆ. ನಾವು ಇಲ್ಲಿಂದ ಮೆಟ್ರೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಬನ್ನಿ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್. ಇದೊಂದು ಕಾಯಿನ್ ಕೊಟ್ಟವ್ರೆ, ಹೆಂಗೆ ಹಾಕೋದಂತನೂ ಗೊತ್ತಿಲ್ಲ ಗೈಸ್. ಇದು ಹೆಂಗೆ ಹಾಕ್ಬೇಕು ನಮಗೂ ಗೊತ್ತಿಲ್ಲ. ಹಾಕ್ಬಿಟ್ಟು ಸೀರಿಯಸ್ ಆಗಿ ಒಳ್ಳೆ ಬನ್ನಿ ಹೋಗೋಣ. ಸೊ ಫೈನಲಿ ಗಾಯ್ಸ್, ಇವನಿಗೆ ಕಾಯಿನ್ ಹಾಕಕ್ಕೆ ಬಂದಿಲ್ಲ. ಅಲ್ಲಿ ಅಮುಕ್ತಾವನೆ ನೋಡಿ ಗೈಸ್. ಇಂಥ ನನ್ನ ಮಕ್ಕಳೆಲ್ಲ ವೇಸ್ಟು. ಫೈನಲಿ ಮೆಜೆಸ್ಟಿಕ್ ಬಂದಿದ್ದೀರಿ. ಒಂದು ದೀಪಕ್ ಮತ್ತು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ನಮಗೂ ಗೊತ್ತಿಲ್ಲ. ಹೋಗ್ತಾ ಇದ್ದೀರಿ, ಸುಮ್ಮನೆ ಹೋಗ್ತಾ ಇದ್ದೀರಿ ಅಷ್ಟೇ. ಸಿದ್ಧಾಗ ಮಾತ್ರ ಗೊತ್ತಿಲ್ಲ. ಸೊ ಗೈಸ್, ಫೈನಲ್ ರೈಲ್ವೆ ಸ್ಟೇಷನ್ ಹುಡ್ಕೋ ಅಷ್ಟಲ್ಲಿ ತಲೆನೇ ಕೆಡ್ತೈತಿ. ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾನೆ ಇದ್ದೀರಿ. ಸಿದ್ಧ ಫುಲ್ ಟೈರ್ಡ್ ಆಗ್ಬಿಟ್ಟ. ಬ್ಯಾಗ್ ಬೇರೆ ಹೆವಿ ವೆಯ್ಟ್ ಐತಾ. ನನ್ನ ಬಟ್ಟೆ ಸೇರಿಸಿ ತುಂಬಿಸಿದ್ದೀನಿ. ಹಾಕೊಳ್ಳಲ್ಲ ಪ್ಲೀಸ್. ಅವಾಗಿಂದ ಹಾಕೊಂಡಿದ್ದೀನಿ ತಾನೇ, ಅವಾಗಿಂದ ಹಾಕೊಂಡಿದ್ದೀನಿ ಗೈಸ್. 10 ನಿಮಿಷ ಯಾರು ಹಿಡ್ಕೊಂಡಿದ್ದು ಎಲ್ಲಿ? ಮೆಟ್ರೋದಲ್ಲಿ ನಾನು ನಿಂತ್ಕೊಂಡಿದ್ದೆ, ಅದಕ್ಕೆ ಒಂದು ಕೈಲಿ ಕೊಟ್ಟೆ. ಇವ್ನು ಹಿಡ್ಕೊಂಡ. ಕುಂತ್ಕೊಂಡಿದ್ರೆ ನನ್ನ ಕೈಲೇ ಕೊಡ್ತಿದ್ದ ಬ್ಯಾಗು. ಅಯ್ಯೋ ಕಿರಿಕ್ ಮಾಡ್ತಾನೆ ಗೈಸ್.
ಅಮಾಯಕ ಹುಡುಗಂಗೆಲ್ಲ ನಡೀತಾನೆ ಇದೀರಿ ರೈಲ್ವೆ ಸ್ಟೇಷನ್ ಸಿಕ್ಕಿಲ್ಲ. ಹೆಂಗೆ ಹೋಗ್ಬೇಕು, ಯಾವ್ರ ಕಡೆ ಒಬ್ರು ಕಡೆ ಹಿಂಗೆ ಹೋಗು ಅಂತಾರೆ ತಲೆನೇ ಕೆಟ್ಟೋಗ್ಬೇಕು ಗುರು. ಮತ್ತೆ ನಿಮ್ಗೆ ಗೊತ್ತಾಗಿಲ್ಲ ಎಲ್ಲಿ ಅಂತ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡ್, ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಗೈಸ್. ಅದು ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಹತ್ರ ಬಂದು ಯಾರಾವಳಿ ಇದ್ದಿದ್ದು ದೀಪ್ ಎಲ್ಲ ಸಾರಿ ಎಲ್ಲಿಗೆ ಹೋಗ್ಬೇಕಂತ. ಎಲ್ಲಿಗೆ ಹೋಗ್ಬೇಕು ನೀನು? ಏನು ಅಂಗಡಿ ಗೈಸ್? ಏನು ಅಂಗಡಿ? ಯಾವ ಜ್ಯೂಸು? ಏನು ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ರಿ ಅಷ್ಟೇ ನೀವು. ಫುಲ್ ವಿಂಚಿಂಗು ಅಲ್ಲ. ಓಯ್ ಫೋನ್ ಎತ್ತಿದ್ರೆ ಆಟ ಆಡ್ಸೋದೇನೋ ನೀನು? ಎತ್ತಿ ಹೇಳ್ಬೇಕಾನೆ. ನೀನು ಬರಲ್ಲ ಅಂದ್ಬಿಟ್ಟು ಇವನಿಗೆ ಫೋನ್ ಮಾಡಿದೆ ನಾನು. ದೀಪಕ್ ಕೈಯ ಬಡ್ಡ ಬಾ ಅನ್ನೋ ಒಂದು ಸೆಕೆಂಡ್ ಫುಲ್ ಉರ್ದಾಯ್ತು ಗುರು ನನಗೆ. ನೀನು ಮಾಡಿದ ಕೆಲಸ ನೋಡಿ. ನೈತರ ಸುತ್ತಾಡ್ತಾ ಇರಿ, ಟ್ರೈನಲ್ಲಿ ಎತ್ತಬೇಕಂತ ಗೊತ್ತಾಗ್ತಿಲ್ಲ ನಾವು 3-4 ಜನಕ್ಕೂ. ನೋಡ್ರಪ್ಪ ದೀಪಕ್ ಗಗಲ್ಸ್ ಆ ಕಡೆ ಹಾಕೊಳ್ಳೋ ಒಂದ್ಸಲಿಗೆ ಆಗಲ್ಸೋದು ಸಿದ್ಧಾ ಫುಲ್ ಬರ್ನಾಕ್ ಬಿಡೋಣ ಗೈಸ್. ಯಾಕಂತ ಗೊತ್ತಿಲ್ಲ, ಇನ್ನೂ ಬರ್ನ್ ಮಾಡ್ತಿದ್ದೆ ಇಲ್ಲ. ನಾಳೆ 3 ಯಾರು ತಲೆಗಾಗ್ತಾರೆ ಪಾಪ ಸಿದ್ಧಾಗೆ. ಏನಂತ ಅವ್ರದ್ದು ಹೆಲ್ಪ್ ಮಾಡಿತ್ತಾನೇನೋ? ಥ್ಯಾಂಕ್ಸ್ ಹೇಳ್ದಾ? ಥ್ಯಾಂಕ್ಸ್ ಹೇಳು. ಗೈಸ್ ಸುತ್ತಾಡಿ ತಲೆನೇ ಕೆಟ್ಟೋಗ್ತಾರೆ ಅನ್ಕೊಂತ ಹೆವಿ ಸುತ್ತಾಡ್ಬಿಟ್ರಿ. ಬನ್ನಿ ಹೋಗೋಣ. ಬಂದ್ರಿ ಪ್ಲಾಟ್ಫಾರ್ಮ್ ಸಿಕ್ತು. ಟೀ ಕುಡಿಯೋಣಂತ ಹಾಕಿದ್ರೆ ಶೇಕ್ ಆಗ್ತೈತೆ, ಕೈ ನಡುತ್ತೈತೆ ನಂದು. ಯಾವುದು ಒಂದು ಚಳಿ ಆಗ್ತೈತಂತೆ. ಸೊ ಟೀ ಕುಡಿದ್ಬಿಟ್ಟು ಟ್ರೈನ್ ಹತ್ರ ಬನ್ನಿ. ಟ್ರೈನ್ ಹತ್ಮೇಲೆ ಚಾರ್ಜ್ ಬೇರೆ ಇಲ್ಲ ಗೈಸ್. MC ಸ್ಟ್ಯಾಂಡ್ ತೋರ್ಸೋ ಮಚ್ಚ, ಬೆಲ್ ತೋರ್ಸೋ. ಗೈಸ್ ಸ್ಟ್ಯಾಂಡ್ ಹಾಕ್ಬಿಡೋಣ ಗೈಸ್ ಒಂದೇ ಸಲ. ಗ್ಲಾಸ್ ಹಂಗೆ ನೈಸ್ ಮಾಡಿ ಎತ್ಕೊಂಡು ಹೋಗ್ಬಿಡ್ತಾನೆ ಗ್ಲಾಸು. ಸೊ ಗೈಸ್ ಟ್ರೈನಿಗೆ ವೇಟ್ ಮಾಡಿ ಸಾಕಾಯಿತು. ಅದಕ್ಕೆ ನಾನು ದೀಪಕ್ ಹೋಗಿ ಸುಮ್ಮನೆ ಒಂದು ರೌಂಡ್ ಬಂದರೆ ನನ್ನ ಮಕ್ಕಳು ಫುಲ್ ಸುಸ್ತಾಗ್ಬಿಟ್ಟು ಅವರೇ ಬರಲ್ಲ ಅಂತಿದ್ರು. ಅದಕ್ಕೆ ಬಲವಂತ ಮಾಡಬಾರ್ದಲ್ಲ ಗೈಸ್. ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ನಾವು ಹೋಗ್ತಿರೋದು ಮೈಸೂರು ಹತ್ರ ಮಹದೇಶ್ವರ ಬೆಟ್ಟಕ್ಕೆ. ಯಾಕಂದರೆ ನಾಳೆ ನನ್ನ ಬರ್ಡೇ ಐತೆ. ಸೊ ಏರಿಯಾದಲ್ಲಿದ್ದರೆ ಇರೋಕ್ಕೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ. ಸೊ ಅದಕ್ಕೆ ನಾನು ದೀಪಕ್ಕು ಜೀವನ ಸಿದ್ಧ 4 ಜನ ಹೋಗ್ತಾಯಿದ್ದೀರಿ. ಬನ್ನಿ. ಪ್ಲ್ಯಾಟ್ಫಾರ್ಮೇ ಮರ್ತೋಗ್ಬಿಟ್ಟಿದ್ದೀರಿ ಗೈಸ್ ನಾವು. ಎಂಥ ಸೀನ್ ಆಗೋಯ್ತು. ಪ್ಲ್ಯಾಟ್ಫಾರ್ಮೇ ಮಿಸ್ ಆಗಿಬಿಟ್ಟಿದ್ದೀವಿ. ಯಾವುದು ಗ್ಯಾಪ್ನೇ ಇಲ್ಲ. ಹೆಂಗೆ ಬಂದರೆ ತಲೆನೇ ಕೆಟ್ಟೋಯ್ತು ನಮಗೆ ಒಂದು ರೌಂಡ್ ಗೈಸ್. ಎಲ್ಲೋ ಹಾಕಿ ಫೋನ್ ಹಾಕೋ ಫೋನ್ ಹಾಕೋಣ. ಫೈನಲಿ ಟ್ರೈನ್ ಸಿಕ್ಕಿ ಟ್ರೈನಲ್ಲಿ ಕುಂತಿದ್ದೀರಿ. ಸಿದ್ಧ ಹೆವಿ ಬೈಕೊಂಡವ್ರು ನಮ್ಮನಂತೂ. ಅವರಿಬ್ಬರು ಬೈಕೊಂಡವ್ರೆ ಸರ್ಯಾಗಿ. ಅಪ್ಪ ದೇವ್ರೆ ಬರ್ತಾಳೆ ಅಲ್ಲ, ನನ್ನ ಬಾಡೆಗೆ ಇವ್ರು ಕಾಸು ಕೊಡ್ಬೇಕಂತೆ. ಏನು ಮಾಡ್ತಾ ಇದೀರಲ್ಲಿ ಮಚಾ? ಕೇಕ್ ಕಟ್ ಮಾಡಿಸ್ಬೇಕೇನಾ ಗೈಸ್? ಹಿಂಗೆ ಹೇಳಿ ಜಿಗ್ ಮಾಡ್ತಾರೆ. ಕೇಕ್ ಕಟ್ ಮಾಡಿಸ್ಬೇಕಾ? ಕೇಕ್ ಕಟ್ ಮಾಡಿಸ್ಲ ಅಂತ ಹೇಳ್ತಾರೆ. ಏನು ಹೇಳಿ? ಕಾಸು ಕೊಡ ಒಂದು 200 ರೂಪಾಯಿ. ಒಂದು 200 ರೂಪಾಯಿ ಕಾಸು ಕೊಡು, ಕೇಕ್ ಕಟ್ ಮಾಡ್ತಾನ ನಿನ್ನ ತೊಡೆಗೆ. ಪಾಪ ಅದು ಡ್ರೈ ಗೋಬಿ ಕಾಸು ಕೊಟ್ಟ. ದೀಪಕ್ಕೆ ಕಾಸು ಕೊಡ್ತಿದ್ದ. ಯಾರು ಮುಟ್ಕೊಂಡು ಹೇಳಿ ಗೈಸ್. ಇದರಿಂದ ಹೋಗ್ತಾ ಖರ್ಚೆಲ್ಲ ಒಂದೇ ಗೈಸ್. ಇವ್ರದ್ದೆಲ್ಲ ತಿನ್ನೋದು ಉಂಡ್ಲ ಒಂದೇ ಗೈಸ್. ಈ ಮಾತು ಇಲ್ಲ ಗೈಸ್, ಎಲ್ಲರೂ ಶೇರ್ ಮಾಡ್ಕೊಂಡು ಆಮೇಲೆ ಎಲ್ಲರೂ ಒಮ್ಮೆ ಸಲ ನನ್ನ ತಲೆ ಮೇಲೆ ಕೈಗೆ ಬಿಟ್ರೆ ಏನು ಮಾಡಲಿ? ಅದು ಟೈಮ್ ಆಗಿದೆಯಾ? ಫೋನ್ ಮೇಲೆ ನಾನೇ ಇಟ್ಟವ. ಫೋನ್ ಹಂಗೆ ಬಿಸಿದಾವ್ ಮದ್ದೂರುಡೆ ಬೇಕಣ್ಣ. ಇವಾಗ ತಿಂದ್ರೆ ಅಣ್ಣ ಸಕ್ಕತ್ತಾಗಿತ್ತು. ನಂದು ಹಾಕ್ರಲ್ಲ, ನನ್ನ ಚಾರ್ಜ್ ಹಾಕ್ರು. ಏನು ಕಲ್ಲ ಕೊಡೋ ಕೇಕ್ ಕಟ್ ಮಾಡಿಸೋದು? ಕರ್ಕೊಂಬರೋ ಗಂಟೆ ಕರ್ಕೊಂಡು ಹಿಂಗೆ ಅಚೀವ್ ಮಾಡ್ತಾವ್ರು ನೋಡಿ ಗೈಸ್. ಇವ್ ನೋಡಿ ತಳ್ಬಿಡ್ಲಾ? ಇದೆಯಾ ಕೇಕ್ ಕಟ್ ಮಾಡಿಸ್ಬೇಕು. ಕ್ಯಾಮ್ರಾ ನೋಡ್ಕೊಂಡು ಮಾತಾಡು. 300 ರೂಪಾಯಿ. ಏನು 300 ರೂಪಾಯಿ? ಅಲ್ಲ ನನ್ನ ಬೆಳಗ್ಗೆ ನಮ್ಮ ಮಕ್ಕಳು ಕೇಕೆ ಬೇಡ ನಡೀರಲ್ಲಿ. ಬೆಂಗಳೂರಿಗೆ ಹೊಂಟವು ತಂಪು ಗಾಳಿ ಐಸ್. ಫೈನಲಿ ಮೈಸೂರಿಗೆ ರೀಚ್ ಆದ್ರಿ. ಮೈಸೂರಿಂದ ಬಂದೇನಲ್ಲಿ ಸ್ವಲ್ಪ ಮುಂದೆ ಹೋಗ್ಬೇಕು. ಅದೇ ಇನ್ನೂ ನಿಧಾನ ಟ್ರೈನ್ ಹಾಕೈತಿ. ರೈಲ್ವೆ ಸ್ಟೇಷನ್ ಎತ್ತದು ಏನದು ನಿನ್ನ ಕಲರ್ ಐತಲ್ಲ ಒಳಗಡೆ. ಮಧ್ಯರಾತ್ರಿ ಬಿಸಿ ಬರ್ತಿದೆ. ಮಧ್ಯರಾತ್ರಿಯಲ್ಲಿ ಬಿಸಿ ಬರ್ತಿದೆಯಲ್ಲೋ? ಏನೋ ಮಾಡ್ತಿದ್ಯಾ? ಲವರ್ ಬಾಯ್ ಒಂದು ನಿಮಿಷ ಮುಂಚೆ ನಿಮ್ಮೂರಿಗೆ ಬಂದಿದ್ದೀನಿ ನಾನು. ನಂಬ್ಕೊಂಡು ಮೈಸೂರಿಗೆ
ಯಾಕೆ ಫೈನಲಿ ರೀಚ್ ಆದ್ರಿ ಮೈಸೂರಿಗೆ. ಬಾಯ್ಸ್ ಎಲ್ಲ ಫುಲ್ ಟೈರ್ಡ್ ಆಗ್ಬಿಟ್ಟವ್ರೆ. ಸೊ ಗೈಸ್ ಫೈನಲಿ ಮೈಸೂರು ರೀಚ್ ಆಗಿ ಬಾಯ್ಸ್ ಎಲ್ಲ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ವಿ. ಕ್ಯಾಮ್ರಾ ನೋಡು ಅಂದ್ರೆ ಲೌಡ ಬೇಡ, ಟಿಫನೇ ಮಾಡಿಲ್ಲ ಬೆಳಿಗ್ಗೆ. ಫಸ್ಟ್ ಊಟ ಮಾಡ್ಬೇಕು, ಬನ್ನಿ ಊಟ ಮಾಡಬೇಕು. ಹಿಂಗೆ ಬರಲಿ ಸ್ವಾಗ್ ಹಾಕೋ. ಓ ಏ ಎಮ್ ಸಿ ಸ್ಟ್ಯಾನ್ ಟೈಮ್ ನೋಡಲ್ಲಿ, ಟೈಮ್ ತೋರಿಸೋ ದೇವು ಥರ ಈ ಟೈಮಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಎಲ್ಲಿ ಮಲಗೋದು, ಎಲ್ಲಿ ಮಲಗಿಸ್ತಾನೋ ಬಿಟ್ಟೆ ರೋಡಲ್ಲಿ ಬಸ್ ಸ್ಟಾಪ್. ಇವನೇನೋ ಲೇ, ಯಾರು ನೋಡಲ್ಲ ತೆಗಿಯಲ್ಲೇ, ಯಾರಾದ್ರೂ ನೋಡ್ತಾರಂತ ಹಾಕೊಂಡ್ಬರ್ತಾವ್ರು. ಯಾರು ಬೇರೆಯವ್ರು ನೋಡ್ತಾರಂತ ಸ್ಟೈಲ್ ಮಾಡಲ್ಲ. ಇವ್ ನೋಡಿ ಗೈಸ್, ಏನ್ ಹೇಳ್ದೆ ನೀನು ಇವಾಗ? ಏನು ಹೊಟ್ಟೆ ಹಿಂದ್ಗಡೆ ಯಾರೋ ಹುಡುಗಿ ರೀಲ್ಸ್ ಮಾಡಿದ್ರೆ ಈ ವ್ಲಾಗ್ ಮಾಡೋ ಹುಡುಗಿರನ್ನ ಪಡಾಯಿಸ್ಕೊಳ್ಳೋ. ಅಯ್ಯೋ ನೋಡಿ, ಇಲ್ಲೇ ನೋಡ್ರಿ ಏನೇನು ಮಾತಾಡ್ತಾವನು. ಲೊಕೇಶನ್ ರೀಚ್ ಆಗಿದ್ದೀರಿ. ಇವಾಗ ಎಲ್ಲಾದ್ರೂ ರೂಮ್ ಸ್ಟೇ ಮಾಡಿ ಮಲ್ಕೋಬೇಕು. ಇವಿ ನಿದ್ದೆ ತಲೆನೋವು ನನಗಂತೂ. ಮೈಸೂರು ಗೈಸ್, ಇವು ನೋಡ್ರಿ ಜೀವನ್ ಔಟ್ಫಿಟ್ ಇದು ಸಿದ್ಧ ಔಟ್ಫಿಟ್ಟು. ದೀಪಕ್ಕು ನನ್ನ ತೋರಿಸ್ರು, ನನ್ನ ಔಟ್ಫಿಟ್ ತೋರಿಸ್ರು. ಔಟ್ಫಿಟ್ ಚಪಾತಿ ಇದ್ದಂಗೆ. ಎಲ್ಲ ಟೈಮ್ ಎಷ್ಟಾಯ್ತಾ ಒಂದು ಬರ್ಡೇಗೆ? ಇನ್ನೊಂದು 20 ಗೈಸ್ ಬರೋದು ಬಂದ್ಬಿಟ್ಟಿದ್ದೀರಿ. ಎಲ್ಲಿ ಹೋಗೋದು ಏನು ಕತೆ ಅಂತಾನೆ ಗೊತ್ತಿಲ್ಲ. ಅವ್ನಿಗೆ ಹೊಟ್ಟೆ ಎಷ್ಟೋಗ್ಬಿಟ್ಟೈತೆ. ಅಯ್ಯೋ ಗೈಸ್, ಹೆಂಗೆ ಬರೋದು ಬಂದ್ಬಿಟ್ಟಿದ್ದೀರಿ. ಎಲ್ಲಿ ಹೋಗ್ಬೇಕು, ಏನು ಕತೆ ಏನೂ ಗೊತ್ತಿಲ್ಲ ನನಗೆ. ಹಾಂ, ಬಸ್ ಸ್ಟ್ಯಾಂಡ್ ನಡೀರಿ. ಏನು ಬಸ್ ಸ್ಟ್ಯಾಂಡಲ್ಲಿ ಬಸ್ ಸಿಗಲ್ಲ ಇವಾಗ ಮೈಸೂರು ಬಿಟ್ಟಕ್ಕೆ. ಹೌದಾ? ಅಂದರೆ ಕೇಳೋಣ, ಊಟ ಮಾಡಲ್ಲ. ಫೈನಲಿ ಆಟೋ ಸಿಕ್ತು ಗೈಸ್. ನನ್ನ ಮಗನ್ ಜಾಸ್ತಿನೇ ಆಯ್ತು ಸಿದ್ಧದು. ಹೆವಿ ರೋಸ್ಟ್ ಮಾಡ್ತಾವ್ ಗೈಸ್ ಬಂದಂಗಿಂದ. ಎನರ್ಜಿ ತೊಡೆ ಮೇಲೆ ತೊಡೆ ಮೇಲೆ ಕುಂತ್ಕೊಳ್ಳೋ ಜೀವನ್ ಗೈಸ್. ತೊಡೆ ಮೇಲೆ ಕುಂತ್ಕೊಂಡು ಎಷ್ಟು ದಿನದ ಕನ್ಸೋ ಗೈಸ್ ನನಗೆ. ಕರೆಕ್ಟಾಗಿ ಕುಂತ್ಕೊಂಡು ಹೋಗ್ತಾಯ್ತು ನಂದು ಒಂದ್ ಸ್ವಲ್ಪ ದೂರ ಕುಂತ್ಕೊಳ್ಳೋ. ಕಾಲು ಹೋಗ್ರೋಯ್ತು ಬಿಡು. ಯಾಕೆ ಮಾಡೋ ಸಾಕಲ್ಲ. ನೋಡು ಅಣ್ಣ, ಏನು ಹೇಳಿದ್ರಿ? ಸಖತ್ತಾಗಿ ಹೇಳಿದ್ರಿ. ಇನ್ನೊಂದ್ಸತಿ ಹೇಳಿದ್ರೆ ಬೆಂಗಳೂರಿಗೂ ಮೈಸೂರಿಗೂ ಏನಣ್ಣ ವ್ಯತ್ಯಾಸ? ಅದೇ ಹೇಳ್ತಿರೋದು. ನೆಮ್ಮದಿ ಇಲ್ಲ ಅಲ್ಲಿ, ಅದು ಸಂಪಾದನೆ ಐತಿ, ನೆಮ್ಮದಿ ಇಲ್ಲ. ಇಲ್ಲಿ ಸಂಪಾದನೆ ಇಲ್ಲ, ನೆಮ್ಮದಿ ಐತೆ ಅಷ್ಟೇ. ನಮ್ಮೂರು ನಮ್ಗೆ ಹೆಚ್ಚು. ನೋಡಿ ಗೈಸ್, ಬೆಂಗಳೂರಲ್ಲಿ ಏನೂ ಇಲ್ಲ, ನೆಮ್ಮದಿ ಬೇಕು, ದುಡ್ಡಲ್ಲ ನೆಮ್ಮದಿ ಬೇಕು. ಸಿದ್ಧ ಇಲ್ಲಿಗೆ ಸೆಟ್ಲ್ ಆಗಕ್ಕೆ ರೆಡಿ ಆಗವನೆ. ಇವನು ಅಷ್ಟೇ. ದೀಪಕ್ ಬಿಟ್ರೆ. ಸೊ ಗೈಸ್ ಫೈನಲಿ ಅವರು ರೂಮ್ ಬುಕ್ ಮಾಡ್ತಾವ್ರೆ. ನಾನು ದೀಪಕ್ ಊಟ ಮಾಡೋಣ ಅಂತ ಬಂದಿದ್ದೀರಿ. ಊಟ ತಗೊಂಡೋಗೋಣ ಅಂತ ಹೋಗ್ತಾ ಇದ್ದೀರಿ. ಆ ಪಾಟ ಅಣ್ಣನೇ ಎಲ್ಲ ಹೆಲ್ಪ್ ಮಾಡ್ತಾವ್ರು ನಮಗೆ. ರೂಮೆಲ್ಲ ತೋರಿಸುತ್ತೆಲ್ಲ ಅವರೇನೆ. ಥ್ಯಾಂಕ್ಸ್ ಅಣ್ಣ. ದೇವರಣ್ಣಗೂ ಬೆಂಗಳೂರಲ್ಲಿ ಈ ಥರ ಯಾರು ಹೆಲ್ಪ್ ಮಾಡಿರೋ ನೋಡಿಲ್ಲ ಗೈಸ್. ನಾವು ಸೀರಿಯಸ್ ಆಗಿ ಪ್ರಾಮಿಸ್. ಗೈಸ್ ಇದೆ ನಮ್ಮ ರೂಮ್ ಟೂರ್. ಏ ಗುಬ್ಬಿ ಎಲ್ಲೋ ಮಾತಾಡ ಗುಬ್ಬಿ. ಎಲ್ಲ ನಮ್ ಗ್ರಾಚಾರ ಗುರು. ಬಾ ಗುರು. ಬಂದಿದ್ದೀರಿ ಮೈಸೂರು. ಸೊ ಗೈಸ್ ಇದೆ ನಮ್ಮ ರೂಮ್ ಟೂರ್. ಫುಲ್ ಟೈರ್ಡ್ ಆಗಿಬಿಟ್ರೆ ಫುಲ್ ತಲೆನೋವು ಗೈಸ್. ಅಲ್ಲಿಂದ ಬರೋಷ್ಟು ನಾನಂತೂ ನೋಡಿ ಗೈಸ್. ಕೇಕ್ ಎಂತ ಕೇಕ್ ತಂದವ್ರೆ. ಕ್ಯಾಂಡಲ್ ಇಲ್ಲ, ಏನಿಲ್ಲ. ಕೇಕ್ ನೋಡಿ ಗೈಸ್, ಎಂತ ಕೇಕ್ ತಂದವ್ರೆ. ವಯಸ್ಸು ಲೈಟ್ ನಮ್ಮ ಹತ್ರ ಸಿಗರೇಟ್. ಇನ್ನ ಟೈಮ್ ಇದೆ, ಇನ್ನ 2 ನಿಮಿಷ ಇದೆ.
ಫೈನಲಿ ಬಾಯ್ಸ್ ಕೇಕ್ ತಂದವ್ರೆ. ಈ ಟೈಮಲ್ಲಿ ಎಲ್ಲಿ ಸಿಗುತ್ತೆ ಗೈಸ್? ಹ್ಯಾಪಿ ಬರ್ಡೇ ಬ್ರೋ. 2 minutes ಲೆಫ್ಟ್. ಇನ್ನು 2 ನಿಮಿಷ ಇದೆ. ಬರ್ಡೇ ಬಾಯ್ ಫುಲ್ ಅಯ್ಯೋ ನೋಡ್ರಿ, ನೀವು ಹಾಕ್ರೋ ಸ್ಟೋರಿಗಳು ಹಾಕ್ರೋ ಅಣ್ಣ. ಗೈಸ್ ಹ್ಯಾಪಿ ಬರ್ಡೇ ಟು ಮೀ. ನೋಡಿ ಗೈಸ್, ಶರತ್ ಹೆಂಗವನೆ ಫುಲ್ಲು ಬ್ಲಾಗ್ ಮಾಡ್ತಾವನಿರು. ಇಲ್ಲಿ ನೋಡು, ಎಲ್ಲ ಎಲ್ಲ ಆದ್ಮೇಲೆ ಮುಚ್ಕೊಂಡ್ರೆ ಏನು? ಎಲ್ಲ ವಿಡಿಯೋ ಮಾಡೋದು 12 ಗಂಟೆ ಆಗೋಯ್ತಾ ಗೈಸ್? ಹ್ಯಾಪಿ ಬರ್ಡೇ. ಮುಗಿತಾ ಬರ್ಡೇ? ಹ್ಯಾಪಿ ಬರ್ಡೇ ಟು ಮೀ. ಟೇಬಲ್ ಕೇಕ್ ಸಿಗಲ್ಲ, ಬೇಜಾರು ಮಾಡ್ಕೋಬೇಡಿ ಮಗನೇ. ಬೆಂಗಳೂರಿಂದ ಮೈಸೂರಿಗೆ ಬಂದವನೆ ಡಿಪ್ಸ್ ಹೊಡಿಯಕ್ಕೆ. ಇವ್ ನೋಡ್ರಿ, ಇವನು ಚಿನ್ನದ ಚೈನ್ ಹಾಕೊಂಡು ಶೆಟ್ಟಿ. ಸ್ಮೈಲು ಬಾಸು. ಸರ್ಕಾರ ಅಲ್ಲಿ ಪೊಲೀಸ್ ಬೇಡವೇ ಬೇಡ. ಗಾಡಿಗೆ ನನ್ನ ಹೆಸರಿಡಬೇಕು, ಸ್ಕೂಲಲ್ಲಿ ನಂದೆ ಲೆಸನ್ ಇರಬೇಕು. ಕನ್ನಡ ಸಿನಿಮಾ ತೆಗಿಯೋನ್ವಾ, ಹೀರೋ ಡೇಟು ಹಿಡಿಯೋನ್ವಾ. ಹೀರೋ ನಮಗೆ ಯಾಕೆ ಗುರು, ಜಗ್ಗು ಎಲ್ಲೇ ಇಲ್ವ ಗುರು. ದುನಿಯಾರೆ ಇಲ್ಲದಿದ್ದೋರ್ ಬಿಕ್ಕಾರೆ, ಒಂದೇ ಎಲ್ರು ಹೋಗ್ತಾರೆ. ನೋಡ್ಸ್ಕೊಂತಮ್ ಗಾಯ್ಸ್. ಇವ್ ನೋಡಿ, ಕಾಚ ನಂದುಲೆ ಅಂತೆ ಕಣೋ. ಗ್ರಹಗಳೆಲ್ಲ ಕೆಲಸ ಬಿಡಲಿ, ಅವರ ಕೆಲಸ ನಮಗೆ ಸಿಗಲಿ. ನಾವೇ ಹೊಸ ನವಗ್ರಹ. ನಮಗೆ ನಿದ್ದೆ ಬಂದಾಗ ಯಾವ ಕೋಳಿ ಕೂಗ್ಬಾರ್ದು, ಜೊತೆಗೆ ನಾವು. ಬೆಳಗ್ಗೆ ಎದ್ದೆ ಸ್ನಾನ ಮಾಡ್ತವ್ರೆ. ಅವ್ನು ನೋಡ್ರಿ, ಸಿದ್ಧ ನೋಡ್ರಿ ಸೈಡ್ ವಾರ. ಸೊ ಗೈಸ್, ನೈಟ್ ಬ್ಲಾಗ್ ಎಂಡ್ ಮಾಡೋದು ಮಾಡ್ತೋದ್ರೆ. ಬೆಳಗ್ಗೆ ಎದ್ಬಿಟ್ಟು ನಾನು ಇವ್ನ ಪಕ್ಕದಲ್ಲಿ ಮಲಗಿದ್ರೆ ದೀಪಕ್ ಅನ್ಕೊಂಬಿಟ್ಟು ಜೀವನಲ್ಲಿ ಅಂತ ನನ್ನ ಕೇಳ್ತಾವನೆ. ಜೀವನ ಆ ರೇಂಜಿಗೆ ಒಂದು ಇದಾಗವನೆ. ಮಸ್ತಾಗಿತ್ತು. ಮಸ್ತಾಗಿ ಒಂದು ಟೀ ಕುಡ್ಕೊಂಡು ಹೊರಡೋದು. ನೋಡೋಣ ಬನ್ನಿ. ಬ್ಲಾಗ್ನ ಎಲ್ಲಿ ಗೈಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೋಸ್ See you in the next vlog. Bye.